ಕಸ ಪದದ ವಿಭಿನ್ನ ಇಂಗ್ಲಿಷ್ ಅರ್ಥಗಳು ಮತ್ತು ವಿವರಣೆ. ಕಸ ಪದದ ವಿಭಿನ್ನ ಇಂಗ್ಲಿಷ್ ಅರ್ಥಗಳು ಮತ್ತು ವಿವರಣೆ. ಈ ಕಸ ಎಂಬ ಶಬ್ದಕ್ಕೆ ಇಂಗ್ಲೀಷ್ನಲ್ಲಿ ಎಷ್ಟು ಅರ್ಥಗಳಿವೆ ಮತ್ತು ಎಷ್ಟು ಹೆಸರುಗಳಿವೆ ಅಂತ ನೋಡೋಣ ಬನ್ನಿ. ಏನಂತಾರೆ ಈ ಕಸ ಅಂದರೆ? ಗಾರ್ಬೇಜ್ ಅಂತಾರ, ಟ್ರ್ಯಾಶ್ ಅಂತಾರ, ರಬಿಷ್ ಅಂತಾರ, ಲಿಟ್ಟರ್ ಅಂತಾರ, ವೇಸ್ಟ್ ಅಂತಾರ, ಡಸ್ಟ್ ಅಂತಾರ, ವೀಡ್ ಅಂತಾರ. ಏನಂತಾರೆ? ಎಲ್ಲದಕ್ಕೂ ಕನ್ನಡದಲ್ಲಿ ಕಸ ಅಂತಾರೆ. ಇಂಗ್ಲೀಷಲ್ಲಿ ಏನಂತಾರೆ? ಯಾವ ಕಸ ಯಾವುದಕ್ಕೆ ಅಂತಾರೆ? ಅಂದರೆ ಯಾವುದಕ್ಕೆ ಯಾವ ಕಸ ಅಂತಾರೆ? ಗಾರ್ಬೇಜ್ ಅಂದರೆ ಮೊದಲನೇದಾಗಿ ಗಾರ್ಬೇಜ್ ಅಂದರೆ ಅಡುಗೆ ಮನೆಯ ಹಸಿ ಕಸ ಅಥವಾ ಕೊಳೆಯುವ ತ್ಯಾಜ್ಯ ವಸ್ತುಗಳು. ಉದಾಹರಣೆಗೆ ಆಹಾರದ ಉಳಿಕೆಗಳು, ತರಕಾರಿ ಸಿಪ್ಪೆ ಇತ್ಯಾದಿ. ಗಾರ್ಬೇಜ್ ಅಂದರೆ ಅಡುಗೆ ಮನೆಯ ಹಸಿ ಕಸ ಮತ್ತು ಅಥವಾ ಕೊಳೆಯುವ ತ್ಯಾಜ್ಯ ವಸ್ತುಗಳು. ಉದಾಹರಣೆಗೆ ಆಹಾರದ ಉಳಿಕೆಗಳು, ತರಕಾರಿ ಸಿಪ್ಪೆ ಇತ್ಯಾದಿ. ಕಸ ಅಂದರೆ ಎರಡನೇ ಅರ್ಥ ಟ್ರ್ಯಾಶ್. ಪ್ಲಾಸ್ಟಿಕ್ ಬಾಟಲಿಗಳು, ಪೇಪರ್, ಕಾರ್ಡ್ಬೋರ್ಡ್ ಮುಂತಾದ ಒಣ ಕಸ ಅಥವಾ ಮರುಬಳಕೆ ಮಾಡಬಹುದಾದ ತ್ಯಾಜ್ಯ ವಸ್ತುಗಳಿಗೆ ಟ್ರ್ಯಾಶ್ ಅಂತಾರೆ. ಈಗ ರಬಿಷ್ ಅಂದರೆ ಏನು? ರಬಿಷ್ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕಸಕ್ಕೆ ಬಳಸುವ ಪದ. ಯಾವುದೇ ಪ್ರಯೋಜನವಿಲ್ಲದ ಎಸೆದು ಬಿಡುವ ನಿರುಪಯುಕ್ತ ವಸ್ತುಗಳು ಎಂದರ್ಥ. ರಬಿಷ್ ಅಂದರೆ ಬ್ರಿಟಿಷ್ ಇಂಗ್ಲೀಷ್ನಲ್ಲಿ ಕಸಕ್ಕೆ ಬಳಸುವ ಪದ. ಮುಂದಿನ ಅರ್ಥ ಲಿಟ್ಟರ್ ಸಹ ಅಂತಾರೆ ಕಸಕ್ಕೆ. ಸಾರ್ವಜನಿಕ ಸ್ಥಳಗಳಲ್ಲಿ, ರಸ್ತೆಗಳಲ್ಲಿ ಅಥವಾ ಪಾರ್ಕ್ಗಳಲ್ಲಿ ಜನರು ಎಲ್ಲೆಂದರಲ್ಲಿ ಬೇಜವಾಬ್ದಾರಿಯಿಂದ ಎಸೆದಿರುವ ಪ್ಲಾಸ್ಟಿಕ್ ಚೀಲಗಳು ಅಥವಾ ಕಾಗದದ ಚೂರುಗಳು, ಇದಕ್ಕೂ ಕಸ ಅಂತಾರೆ. ಇಂಗ್ಲೀಷ್ನಲ್ಲಿ ಇದಕ್ಕೆ ಲಿಟ್ಟರ್ ಅಂತಾರೆ. ಈಗ ಸ್ವೀಪಿಂಗ್ಸ್ ಅಥವಾ ಡಸ್ಟಿಗೂ ಕಸನೇ ಅಂತಾರೆ. ಸ್ವೀಪಿಂಗ್ಸ್ ಅಥವಾ ಡಸ್ಟ್. ಮನೆಯನ್ನು ಗುಡಿಸಿದಾಗ ಕಸ ಪೊರಕೆಗೆ ಸಿಗುವ ಧೂಳು, ಮಣ್ಣು ಮತ್ತು ಸಣ್ಣ ಪುಟ್ಟ ಕಸದ ಕಣಗಳಿಗೆ ಸ್ವೀಪಿಂಗ್ಸ್ ಅಥವಾ ಡಸ್ಟ್ ಅಂತಾರೆ. ಕನ್ನಡದಲ್ಲಿ ಇದು ಕಸನೇ. ಈಗ ಡೆಬ್ರಿ, ಇದರ ಉಚ್ಚಾರ ಡೆಬ್ರಿಸ್ ಅಲ್ಲ, ಡೆಬ್ರಿ. DEBRIS ಸೈಲೆಂಟ್. ಡೆಬ್ರಿ ಹಳೆಯ ಕಟ್ಟಡಗಳನ್ನು ಕೆಡವಿದಾಗ ಅಥವಾ ಏನಾದರೂ ಒಡೆದಾಗ ಉಂಟಾಗುವ ಇಟ್ಟಿಗೆ, ಕಲ್ಲು, ಸಿಮೆಂಟ್ ಮುಂತಾದ ಕಟ್ಟಡದ ಅವಶೇಷಗಳು ಅಥವಾ ಅವಶೇಷಗಳ ಕಸ, ಇದಕ್ಕೆ ಇಂಗ್ಲೀಷ್ನಲ್ಲಿ ಡೆಬ್ರಿ ಅಂತಾರೆ. ಜಂಕ್ ಅಂದರೆ ಏನಾಗಾದರೆ ಜಂಕ್ ಮನೆಯಲ್ಲಿ ಅಥವಾ ಗ್ಯಾರೇಜ್ನಲ್ಲಿ ಒಟ್ಟುಗೂಡಿರುವ ಯಾವುದೇ ಕೆಲಸಕ್ಕೆ ಬಾರದ ಹಳೆಯ ಕಬ್ಬಿಣದ ಸಾಮಾನುಗಳು, ಮುರಿದ ಪೀಠೋಪಕರಣಗಳು ಅಥವಾ ನಿರುಪಯುಕ್ತ ವಸ್ತುಗಳು. ಗುಜರಿ. ಜಂಕ್ ಅಂದರೆ ಏನು? ಮನೆಯಲ್ಲಿ ಅಥವಾ ಗ್ಯಾರೇಜ್ನಲ್ಲಿ ಒಟ್ಟುಗೂಡಿರುವ ಯಾವುದೇ ಕೆಲಸಕ್ಕೆ ಬಾರದ ಹಳೆಯ ಕಬ್ಬಿಣದ ಸಾಮಾನುಗಳು, ಮುರಿದ ಪೀಠೋಪಕರಣಗಳು ಅಥವಾ ನಿರುಪಯುಕ್ತ ವಸ್ತುಗಳು. ಗುಜರಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಜಂಕ್ ಅಂತಾರೆ. ಮುಂದಿನ ಶಬ್ದ ವೀಡ್. ತೋಟದಲ್ಲಿ ಅಥವಾ ಹೊಲ ಗದ್ದೆಗಳಲ್ಲಿ ಬೆಳೆಗಳ ಮಧ್ಯೆ ತಾನಾಗಿಯೇ ಬೆಳೆಯುವ ಬೇಡದ ಗಿಡಗಳು, ಕಳೆಗಿಡಗಳು. ಇದಕ್ಕೆ ಇಂಗ್ಲೀಷ್ನಲ್ಲಿ ವೀಡ್ ಅಂತಾರೆ. ಇನ್ನೊಂದು ಅರ್ಥ ಇದೆ ವೇಸ್ಟ್. ಸಾಮಾನ್ಯವಾಗಿ ಯಾವುದೇ ತರಹದ ತ್ಯಾಜ್ಯ ಅಥವಾ ಬೇಡದ ವಸ್ತು ವೇಸ್ಟ್. ಇದಕ್ಕೆ ಇಂಗ್ಲೀಷ್ನಲ್ಲಿ ವೇಸ್ಟ್ ಅಂತಾರೆ, ಕನ್ನಡದಲ್ಲಿ ಕಸ ಅಂತಾರೆ. ಸೊ ಕಸ ಅನ್ನುವ ಪದದ ವಿಭಿನ್ನ ಅರ್ಥಗಳು ಮತ್ತು ಇಂಗ್ಲೀಷ್ನಲ್ಲಿ ಅದರ ವಿಭಿನ್ನ ಶಬ್ದಗಳನ್ನು ನಾವು ನೋಡಿದೆವು. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ.
ಯಾರಿಗಾದರೂ ನನ್ನ 3 ತಿಂಗಳ ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಮಾಡಲಿಕ್ಕಿದ್ರೆ ಅದನ್ನು ನಾನು ನಿಮಗೆ ವಿಡಿಯೋಗಳ ಮೂಲಕ ನಿಮ್ಮ ವಾಟ್ಸಪ್ ನಂಬರಿಗೆ ಕಳಿಸ್ತೇನೆ. ವಿಡಿಯೋ ಕ್ಲಾಸಸ್ ಅಂದರೆ ನೀವು ಪ್ರತಿದಿನ ಒಂದು ನನ್ನ 15 ನಿಮಿಷದ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಏನಿದೆ ಅಂದರೆ ನಿಮಗೆ ಪೆನ್ ಪುಸ್ತಕ ತಗೊಂಡು ಬರೀಲಿಕ್ಕೇನಿಲ್ಲ. ನನ್ನ ವಿಡಿಯೋ ನೋಡುವುದು, ನಾನು ಹೇಳಿದ್ದನ್ನು ರಿಪೀಟ್ ಮಾಡುವುದು. ಅದರಲ್ಲಿ ರಿಪೀಟ್ ಅಂತ ಹೇಳ್ತೇನೆ, ನಾನು ಹೇಳಿದ್ದನ್ನು ನೀವು ರಿಪೀಟ್ ಮಾಡೋದು. ಈಗ ನಾನು 2 ಸಲ ಹೇಳಿದರೆ ನೀವು ಒಂದು 5-6 ಸಲ ವಿಡಿಯೋ ನೋಡಿ, ಒಂದು 10 ಸಲ ಅದನ್ನು ರಿಪೀಟ್ ಮಾಡಿದರೆ 1 ಗಂಟೆ ಮಿನಿಮಮ್ ನೀವು ಅದರ ಜೊತೆಗೆ ಸ್ಪೆಂಡ್ ಮಾಡಿದರೆ, ಹೀಗೆ ನೀವು ಸತತವಾಗಿ 3 ತಿಂಗಳು ಮಾಡಿದರೆ ನಿಮಗೆ ಖಂಡಿತವಾಗಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಯಾಕಂದರೆ ನಾನು ಎಲ್ಲ ಇನ್ಕ್ಲೂಡ್ ಮಾಡಿದ್ದೇನೆ ಅದರಲ್ಲಿ. ಸೊ ಈ ಕಂಪ್ಲೀಟ್ ಕ್ಲಾಸಿನ ಫೀ 599 ರುಪೀಸ್, 599 ರೂಪಾಯಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಕಸದ ತೊಟ್ಟಿಗೆ ಇಂಗ್ಲೀಷ್ನಲ್ಲಿ ಡಸ್ಟ್ಬಿನ್ ಅಥವಾ ಟ್ರ್ಯಾಶ್ ಕ್ಯಾನ್ ಹೇಳ್ತಾರೆ. ಡಸ್ಟ್ಬಿನ್ ಅಥವಾ ಟ್ರ್ಯಾಶ್ ಕ್ಯಾನ್. ಕಸ ಗುಡಿಸುವುದಕ್ಕೆ ಸ್ವೀಪ್ ದ ಫ್ಲೋರ್ ಅಂತಾರೆ. ಸ್ವೀಪ್ ದ ಫ್ಲೋರ್. ಕಸ ಹೊರಗೆ ಹಾಕುವುದಕ್ಕೆ ಥ್ರೋ ಔಟ್ ದ ಗಾರ್ಬೇಜ್ ಅಂತಾರೆ. ಥ್ರೋ ಔಟ್ ದ ಗಾರ್ಬೇಜ್.